ಕಬಾಬು ಎಗ್ ರೈಸ್ ತರಿಸಿದ್ದೀನಿ. ಬನ್ನಿ, ಎಲ್ಲಿ ಗೊತ್ತಾ ನಾವು ತಿನ್ನೋದು, ಬನ್ನಿ ತರಿಸ್ತೀನಿ. ಓದದ್ ಕಲರಿ ಅನ್ಎಜುಕೇಟೆಡ್ ಬಡೇತವ. ನಮ್ದು ನಮ್ಮ ಫ್ರೆಂಡ್ ಅವ್ರ ತೋಟ, ಅದು ಟೂರ್ ಕೊಡ್ತೀನಿ ಬನ್ನಿ ಗೈಸ್. ಓನರ್ ಬರ್ತಾ ಇದ್ದಾನೆ ನೋಡಿ ಗೈಸ್. ಓನರ್ ಇವನೇ ಗೈಸ್. ಬೆಳಗಾಗೆದ್ದು ಹಳ್ಳಿ ಹುಡುಗಿಯರ್ ಸೌಂದರ್ಯ ಸವೇಣ ಅಂತ ಗದ್ದೆ ತಗ್ ಬಂದ್ರೆ ಈ ಕಾಡಂದಿ ತೋರ್ಸ್ಬಿಟ್ಟಲ್ಲೋ ನನ್ನ ಮಗನೇ. ಮಜಾ ಮಜಾ ಏನಂತ ಎಗ್ ರೈಸು ಕಬಾಬು ಜಾಸ್ತಿ ತಂದವನೇ. ಎಗ್ ರೈಸು ಕಬಾಬ್ ಸ್ವಲ್ಪ ಜಾಸ್ತಿ ಐತೆ. ಇದರಿಂದ ಅದಕ್ಕೆ ಹಂಗೆ ಇಲ್ಲಿ, ಅದರಿಂದ ಅದ್ರ ಕೈಲಿ, ತಿರ್ಗ ಅದ್ರ ಕೈಲಿ, ಇದ್ರ ಕೈಲಿ, ಇದ್ರ ಕೈಲಿ, ಇದ್ರ ಕೈಲಿ ಇವ್ರ ಕಟ್ಸೇಸಿ ಹೋದೆ. ಜೀವನದಲ್ಲಿ ನೀವಿಬ್ರು ಉದ್ಧಾರ ಆಗೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ಕಟ್ ಮಾಡೋದಲ್ಲೋ. ಗೈಸ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಜು ಮಾತಾಡ್ತಾ ಇದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಇದಾಕಿದ್ದೆ, ಒಂದು ಸ್ಟೋರಿ ಹಾಕಿದ್ದೆ. ಅದ್ರಿಗೆ ಡೈಲಿ ವ್ಲಾಗ್ಸ್ ಮಾಡೋಣ ಬೇಡ ಅಂತ ಹಾಕಿದ್ದೆ. ಅದಕ್ಕೆ 91% ಬೇಕು ಅಂತ ಹೇಳಿದ್ರು. ಅದಕ್ಕೆ ಇವತ್ತಿಂದ ನಾನು ಡೈಲಿ ವ್ಲಾಗ್ಸ್ ಯೂಟ್ಯೂಬಲ್ಲಿ ಮಾಡ್ತೀನಿ. ಸಪೋರ್ಟ್ ಮಾಡಿ. ಇವತ್ತಿಂದ ಶುರು ಮಾಡ್ತಿದ್ದೀನಿ. ಬನ್ನಿ ಗೈಸ್, ಸ್ಟಾರ್ಟ್ ಮಾಡೋಣ. ಮತ್ತೆ ಮನೆಯಿಂದ ಬಂದು ಕಾಲೇಜ್ಗೆ ಹೋಗಬೇಕು. ಅದಕ್ಕಿಂತ ಮೊದಲು ನಮ್ಮ ಫ್ರೆಂಡು ಫೋನ್ ಮಾಡಿದ್ದೆ, ಇಲ್ಲಿದ್ದ ಇಲ್ಲಿ ಬಂಗಾರಪೇಟೆ ಜೂನಿಯರ್ ಕಾಲೇಜ್ ಹತ್ರ ಸ್ವಲ್ಪ ಲೈಟಿಂಗ್ ಬಿಡಬೇಕು, ಬಾರೋ ಬಿಟ್ಕೊ ಬರೋಣ ಅಂತೆಲ್ಲ. ಅವ್ರು ಯಾರು ಇಲ್ಲ ಹುಡುಗರು ಅಂತೆ. ಅದಕ್ಕೆ ನಾವು ಸ್ವಲ್ಪ ಹೋಗಿ ಹೆಲ್ಪ್ ಮಾಡೋಣ ಬನ್ನಿ ಗೈಸ್. ತಾನೇ ಬಂದೆ, ಅಷ್ಟು ನಾನು ಬರೋ ಪಾಟಿಗೆ ನಮ್ಮ ಫ್ರೆಂಡು ಲೈಟಿಂಗ್ ಬಿಟ್ಟಿದ್ದ ನೋಡಿ ಗೈಸ್. ಅದು ಕಾಣಿಸ್ತಾ ಇಲ್ಲ ಲೈಟ್ಗಳು ಬೆಲ್ಕಾಗಿರೋದು. ಮಚಾ ನಾಷ್ಟ ತಿಂದ ಮಚಾ? ನಾಷ್ಟ ನೀನೇ ಕೊಡ್ಸೋದು ಇವಾಗ. ಓಕೆ, ಎಲ್ಲ ಫಿನಿಶ್ ಆಯ್ತು ಗೈಸ್. ನೋಡಿ ಆ ಕಡೆ ಎಲ್ಲ. ಇದು ನಮ್ದು ಬಂಗಾರಪೇಟೆ ಜೂನಿಯರ್ ಕಾಲೇಜ್. ನಮ್ಮ ಮಚ್ಚಾಗ ನಿಲ್ಲೇ ಓದಿರೋದು. ಅದಕ್ಕೆ ಅವ್ರ ಪ್ರಿನ್ಸಿಪಲ್ ಫೋನ್ ಮಾಡಿಬಿಟ್ಟು ನೀನೇ ಯಾಕಪ್ಪ ಅಂತ ಹೇಳಿರೋದು. ಗಾಯ್ಸ್ ಇಲ್ಲಿ ಮುಗೀತು ಕೆಲಸ. ಬನ್ನಿ, ಇನ್ನೆಲ್ಲಿ ಮಚ್ಚ ಆಗ್ಬೇಕು? ಯಾರಿಗೋ ಫೋನ್ ಮಾಡ್ತಾ ಇದ್ದೀನಿ ಗೈಸ್. ಏನು ಮಾತೇ ಬರ್ತಾ ಇಲ್ಲ ಗಾಯ್ಸ್, ಯಾಕಂದರೆ ಫಸ್ಟ್ ವ್ಲಾಗಲ್ಲ, ಸ್ವಲ್ಪ ಭಯ ಇರುತ್ತೆ ಗಾಯ್ಸ್, ನೀವು ಅರ್ಥ ಮಾಡ್ತೀವಿ. ಹಲೋ, ಅದ ಮೇಡಮ್ ಲೈಟಿಂಗ್ ಆಗ್ಬೇಕು ಮೇಡಮ್ ಅಂತ. ಅದೇ ಇಲ್ಲಿ ಜೂನಿಯರ್ ಕಾಲೇಜ್ ಮುಗೀತು, ಇವಾಗ ಲಾಕನ ಅಂತ ಫೋನ್ ಮಾಡಿದ್ವಿ ಮೇಡಮ್. ಡೇಟ್ ತೆಗ್ದಿದ್ದೀರಾ ಮೇಡಮ್? ಯಾರ್ಯಾರು ಆದರ್ಶ ಓದಿದ್ರು ಕಮೆಂಟ್ ಹಾಕಿ ನೋಡಿ ಗೈಸ್. ಎಷ್ಟು ಬಾರಿ ನೋಡಿ ಗೈಸ್, ಯಾರ್ಯಾರು ಬಂತು. ಆದರ್ಶ ಗೌರ್ಮೆಂಟ್ ಕಾಲೇಜಾ? ಇದು ಗೌರ್ಮೆಂಟ್ ಕಾಲೇಜೇನಾ? ಲೈಟಿಂಗ್ ಸಾಕೋಗು ಅಂದ್ರೆ ಪವರ್ ಸಪ್ಲೈ ಹೊಟ್ಟೋಯ್ತು. ಅದು ಈಸ್ಕೊಂಡು ಬರೋಕೆ ಅಂಗಡಿಗೆ ಹೋಗ್ತಾ ಇದ್ರಿ. ಎಷ್ಟು ಮಚ್ಚ ಪವರ್ ಸಪ್ಲೈ ಅದು? ಲೋಕಲ್ ಆದರೆ ನೀನು ಹಾಕೋದು ಮಚ್ಚ? ನೀನೆಲ್ಲ ಲೋಕಲ್ ಅಲ್ಲ? ಎಲ್ಲ ಲೋಕಲ್. ನಾವು ಲೋಕಲ್ಲೇ. ಅದೆಲ್ಲ ಮುಗಿಸ್ಕೊಂಡು ಅವ್ನ ಕೆಲಸ ಎಲ್ಲ ಆಯಿತು. ಲೈಟಿಂಗ್ ಕೆಲಸ ಆಗಿಬಿಟ್ಟು ಆದರ್ಶದಲ್ಲಿ. ಮತ್ತು ನಾನು ಅಲ್ಲಿಂದ ಕಾಲೇಜ್ಗೆ ಹೋಗ್ಬಿಟ್ಟು, ಕಾಲೇಜಲ್ಲಿ ಒಂದು ಎರಡು ಪೀಡು ಇದ್ದು, ಆಮೇಲೆ ಟೀಚರ್ಸ್ ಯಾರು ಇಲ್ಲಿದ್ದಕ್ಕೆ ಲಾಸ್ಟ್ 2 ಪೀಡ್ ಆಗಿಲ್ಲ. ಅದಕ್ಕೆ ಬಸ್ ಹತ್ಕೊಂಡು ಮನೆಗೆ ಬಂದಿದ್ದ ತಕ್ಷಣ ನಮ್ಮ ಫ್ರೆಂಡ್ ಫೋನ್ ಆಗ್ದ. ಅವ್ನು ಫೋನ್ ಆಗಿಬಿಟ್ಟು ಬನ್ನಿ ತೋಟ ತರಿಸ್ತೀನಿ ನೋಡಿ, ಈ ಥರ ಎಲಿಬೇಕಂತೆ, ಇದು ಜಿಗ್ಜಾಗ್ ಎಲಿಬೇಕಂತೆ. ಓನರ್ನ ತೋರಿಸ್ತೀನಿ. ಅವನೇನೋ ಊಟ ಇಸ್ಕೊಬರಕ್ಕೆ ಹೋಗಿದ್ದಾನೆ ನೋಡಿ ಗೈಸ್. ನಮಗೆಲ್ಲ ಊಟಕ್ಕೆಲ್ಲ ಬಾಧಿ ಇಲ್ಲ ಗೈಸ್. ನೋಡಿ ಹಿಂಗೆಲ್ಲ ಬಂದರೆ ನೋಡಿ ಅವನೇ ಊಟ ತಗೊಬರ್ತಾನೆ. ಕಬಾಬು ಎಗ್ ರೈಸ್ ತರಿಸಿದ್ದೀನಿ. ಬನ್ನಿ, ಎಲ್ಲಿ ಗೊತ್ತಾ ನಾವು ತಿನ್ನೋದು, ಬನ್ನಿ ತರಿಸ್ತೀನಿ. ಓದದ್ ಕಲರಿ ಅನ್ಎಜುಕೇಟೆಡ್ ಬಡೇತವ. ನಮ್ಮ ಫ್ರೆಂಡ್ ಅವ್ರ ತೋಟ, ಅದು ಟೂರ್ ಕೊಡ್ತೀನಿ ಬನ್ನಿ ಗೈಸ್. ಇದು ಈ ಕಡೆ ತೋಟ ಹಾಕಿದ್ದಾರೆ. ತೆಂಗಿನಕಾಯಿಗಳೈತೆ, ತೆಂಗಿನ ಮರಗಳೈತೆ, ಮರ ಗೈಸ್, ಮರಗಳು. ಮತ್ತು ಬಾವಿ ನೋಡಿ ಗೈಸ್, ನೀರಿಲ್ಲ ಇವಾಗ, ಬಿಟ್ಟಿಲ್ಲ. ಮತ್ತು ಇದು ಮಿಷಿನ್ ರೂಮ್ ಅಂತಾರೆ ಗೈಸ್ ಇಲ್ಲೆಲ್ಲ. ನೀರು ಶೇಖರ್ ಮಿಷಿನು ಎಲ್ಲ ಫಿಟ್ ಮಾಡೋಕ್ಕೆ. ಮತ್ತು ಗೈಸ್ ಇದು ಯಾವಾಗ ಕಟ್ಸಿರೋದಂದ್ರೆ 11ನೇ ತಾರೀಕು 2ನೇ ತಿಂಗಳು 1917 ಗೈಸ್. 17 ಅಂದರೆ ಎಷ್ಟು ವರ್ಷ ಆಯಿತು ಕಮೆಂಟ್ ಹಾಕಿ, ನನಗೆ ಗೊತ್ತಿಲ್ಲ. ತೋಟದ ಓನರ್ ಬರ್ತಾ ಇದ್ದಾನೆ ನೋಡಿ ಗೈಸ್. ಓನರ್ ಇವನೇ ಗೈಸ್.
ಹಾಗಲಕಾಯಿ ಬೀಜ ಇವನೊಬ್ಬನ ಕೋಚ. ಲೇ ಬೆಳಗಾಗೆದ್ದು ಹಳ್ಳಿ ಹುಡುಗಿಯರ್ ಸೌಂದರ್ಯ ಸವೇಣ ಅಂತ ಗದ್ದೆ ತಗ್ ಬಂದ್ರೆ ಈ ಕಾಡಂದಿ ತೋರ್ಸ್ಬಿಟ್ಟಲ್ಲೋ ನನ್ನ ಮಗನೇ. ಮಜಾ ಮಜಾ ಏನಂತ ತಗೊಂಬಂದೆ ಗೈಸ್, ಇವ್ ಊಟ ತಗೊಂಡಿಲ್ಲ ಬಂದಿಲ್ಲ ಅಂದ್ರೆ ಇವಾಗ ಏನಿಲ್ಲ ಗೈಸ್. ಹಾಗಲಕಾಯಿ ಬೀಜ ಇವನೊಬ್ಬನ ಕೋಚ ತಗೊಂಡ್ ಬರ್ತಾವನೆ. ಓನರ್ನೆಲ್ಲ ಹಂಗೆಲ್ಲ ಬೈಕೊಡ್ದಲ್ಲ ಮಚಾ. ಏಯ್ ಕನ್ನಡ ಮಾತಾಡಲ್ಲ. ಯಾರ್ಯಾರಿಗೂ ವಾಂತಿ ಬೇದಿ ಸಿಡುಬು ಚಿಕನ್ ಗುನ್ನ ಮಟನ್ ಗುನ್ನ ಅಂತೆಲ್ಲ ಬಂದ್ ಸಾಯ್ತಾರ, ಆದ್ರೆ ಈ ಮೂದೇವಿಗಳಿಗೇನು ಬರಲ್ವಲ್ಲಪ್ಪ. ಮಚಾ ಎಗ್ ರೈಸು ಕಬಾಬು ಜಾಸ್ತಿ ತಂದವನೆ. ಎಗ್ ರೈಸು ಕಬಾಬು ಕಬಾಬ್ ಸ್ವಲ್ಪ ಜಾಸ್ತಿ ಐತಿ. ಯಾರ್ಕಾದ್ರೂ ಬೇಕಾದ್ರೆ ಕಮೆಂಟ್ ಹಾಕಿ ಕೊಟ್ಬಿಡೋಣ ಕಬಾಬು. ಕಮೆಂಟ್ ಮಾಡಿ ಗೈಸ್. ಏನ್ ಕಬಾಬು? ಚಿಕನ್ ಕಬಾಬ್ ತಾನೇರೋ. ಇವನು ಲೈಟಿಂಗ್ ಕೆಲಸ ಮಾಡೋದು, ಇಲ್ಲಿ ತೋಟ ಕೆಲಸ ಮಾಡೋದು, ಕಾಸುಗಳು ತೆಂಗ್ ಹೋಗೋದು ಗೈಸ್. ಇವನು ಒಂದೊಂದು ಕೆಲಸ ಅಲ್ಲ ಇಂದು, ಇವನೇ ಓನರ್ ನಮ್ಮ ಓನರ್. ಬಾದಿ ಬಿಡ್ಬೇಕಲ್ಲಪ್ಪ, ಹೊಟ್ಟೆ ಪಡೋ. ಹೇಳಿದ್ರೆ ಹೋಗ್ಬಿಡ್ತೀಯ, ಇದೆಲ್ಲ ಬೇಕಾ ನಿನ್ಗೆ? ಸಬ್ಬರ್ ಪುಲಿ ಕಟ್ಕೊಂಡ್ ಬಂದಿದ್ದ ಮಚ್ಚ, ಎಲ್ಲಿ ಮಚ್ಚ ಎಗ್ ರೈಸ್ ಕಟ್ಕೊಂಡ್ ಬಂದಿದ್ದ? ಸರ್ಕಲ್ ಚೆನ್ನಾಗೈತ್ ಮಚ್ಚ. ತಿಳ್ಸೋಡೆ ಇರಪ್ಪ ತಿನ್ನ ನಾನು ಕೂಡ. ಕಬಾಬ್ ಚೆನ್ನಾಗಿದೆ, ಕಬ್ಬಿ ತಿನ್ನೋಣ. ಕೆಲಸ ಶುರು ಮಾಡ್ತೀವಿ ನೋಡಿ, ಏನ್ ಬಾದ್ ಬೀಳ್ತಾನೆ ಇವ್ ನೋಡ್ಕೊಳ್ರಿ ಮಚ್ಚ. ಹಾಕೋ ಕಷ್ಟ ನಾನು ಪ್ಲಾನ್ ಹೇಳ್ಕೊಡ್ತೀನಿ, ನಿನ್ ಕೇಳಿ ನೀನ್ ಬರ್ಬೇಕು. ಇಂಟು ಮಾರ್ಕೋ ಕೊಡು. ಏಯ್ ಮಚ್ಚ ನೀನ್ ಹಾಕೋ ಮಚ್ಚ. ಲೈ ಬ್ರಿಟಿಷ್ ಇದು ಹಿಂಗೆ ಹೇಳ್ದೆ, ಇದರಿಂದ ಅದಕ್ಕೆ ಹಂಗೆ ಇಲ್ಲಿ, ಅದರಿಂದ ಅದ್ರ ಕೇಳಿ, ತಿರ್ಗ ಅದ್ರ ಕೇಳಿ, ಇದ್ರ ಕೇಳಿ, ಇದ್ರ ಕೇಳಿ, ಇದ್ರ ಕೇಳಿ. ಇವ್ರು ಕಟ್ಸೇಸಿ ಹೋದೆ. ಜೀವನದಲ್ಲಿ ನೀವಿಬ್ರು ಉದ್ಧಾರ ಆಗೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ಕಟ್ ಮಾಡೋದಲ್ಲೋ ನೋಡಿ, ಹಿಂಗೆ ಹೇಳ್ಕೊಂಡೆ ಒಂದೇ ಎರಡು ಸಾಲಗಳು ಬರ್ತೈತೆ ನಿನ್ಗೆ ಗೊತ್ತಾ? ನಮ್ಮನ್ನ ತಲೆ ಯೋಚನೆ ಅಂತ ಟೇಟ್ಸ್ ಹೋದ. ಯೋ ಇವ್ರ ಬಿಡ ಇವಾಗ ಹಿಂಗೆ ಅದ್ರಕ ಹೋಗ. ನೀನು ಹೇಳ್ತೀನಿ ನಾನು ಬರ್ತೀನಿ, ಹೋಗಲ್ಲ ನಿಮ್ಗೆ ಯಾಕೆ ಹೋಗೋದೇವ? ಏ ಹೋಗ, ನಮ್ಮ ಅಮ್ಮ ಬೇಗ ಆಗ್ತೈತಿ ಅಂತ ಟೇಟ್ ಹೇಳೋದು. ಯೋ ಕಟ್ಲೋಜಿಸ್ತಯ್ಯ, ಆಯ್ತು ಹೋಗೋ. ಆಯ್ತು ಹೋಗು ಅನ್ನಲ್ದಯ್ಯೋ. ಗೈಸ್ ನಿನ್ಗೆ ಅಂದಲ್ಲ ಪಾಪ, ಐಟ್ ಪ್ರಾಬ್ಲಮ್ ಗೈಸ್. ಮಚ್ಚ ಹಾಕ್ ಮಚ್ಚ, ಇಲ್ಲೇ ನೋಡ. ಈ ಕಾಮಿಡಿ ಬಾಗ್ ಇನ್ಸ್ಟಾಗ್ರಾಮ್ಲ ಅದೇ ಅಂತೆ ಲೋಫರ್ ನನ್ ಮಗ ಎಲ್ಲಮ್ಮನ್ ಜಾತ್ರೆಲಿ ಎಮ್ಮೆ ಕಡೆಯವ್ರು ಇದ್ದಾನೆ. ಬೇಜಾರ್ ಬೀಳ್ಕೊಂತಾನೆ. ಆಮೇಲೆ ಸಿಗ್ತೀನಿ ಗೈಸ್.